ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮುತ್ಯ. ನಿನ್ನೆ ರಾತ್ರಿ ವಿಚಾರಣೆಗೆ ಹಾಜರಾಗಿದ್ದ ಮಲ್ಲಿಕಾರ್ಜುನ ಮುತ್ಯ ಅನುಚಿತ ವರ್ತನೆಯ ಕಾರಣಕ್ಕಾಗಿ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ತನಿಖಾಧಿಕಾರಿ ಶರಣಗೌಡ ನ್ಯಾಮಣ್ಣವರ ಎದುರು ಹಾಜರಾಗಿದ್ದರು. ಅನುಮಾನ ಮೂಡಿಸಿದೆ ಮುತ್ಯ ವಿಚಾರಣೆಯ ನಡೆ. ಮುತ್ಯಾಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದ್ದಾರೆ ಪೊಲೀಸರು. ಅದು ಸಹಜವಾಗಿ ಪ್ರೊಸೀಜರ್ ಅಷ್ಟೇ. ಶಹಾಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಲಾಗಿದೆ. ಸ್ವಯಂ ಘೋಷಿತ ದೇವಮಾನವ ಅಂತ ಕರೆಸಿಕೊಳ್ತಾ ಇದ್ದಾರಲ್ಲ, ಸ್ವಯಂ ಘೋಷಿತ ದೇವಮಾನವನ ರೀತಿಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅರೆಸ್ಟ್ ಆಗ್ತಾರೆ. ಯಾಕಂದರೆ ಮಲ್ಲಿಕಾರ್ಜುನ ಮುತ್ಯಗೊಂದು ಕಾನೂನು, ಸಾಮಾನ್ಯ ಜನರಿಗೊಂದು ಕಾನೂನು ಅಂತ ಕೇಳುವಷ್ಟರ ಮಟ್ಟಿಗೆ ತಂದು ನಿಲ್ಲುತ್ತಾ ಗೊತ್ತಿಲ್ಲ. ರಾತ್ರಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ಮುತ್ಯ, ನಾನು ಯಾವುದೇ ರೀತಿಯ ಅನುಚಿತ ವರ್ತನೆ ಮಾಡಿಲ್ಲ ಅಂಥೇಳಿ ಮುತ್ಯ ಸಮಜಾಯಿಷಿಯನ್ನು ಕೊಟ್ಟಿದ್ದಾನೆ. ಬಾಲಕಿ ಮಗಳ ಸಮಾನ ಅಂತ ಹೇಳಿದ್ದಾರೆ ತನಿಖಾಧಿಕಾರಿಯ ಮುಂದೆ. ಬಾಲಕಿ ಜೊತೆ ಅನುಚಿತ ವರ್ತನೆ ಆರೋಪ, ಪೋಕ್ಸೋ ಪ್ರಕರಣ, ಈಗ ವಿಚಾರಣೆ, ಮೆಡಿಕಲ್ ಟೆಸ್ಟ್, ಮುಂದೇನು ಅನ್ನೋದು ಈಗ ಪ್ರಶ್ನಾರ್ಥಕ ಉಳಿದುಕೊಂಡಿದೆ.